ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ದೇಹವನ್ನ ಸೀಳಿದಂತ ಆ ಬುಲೆಟ್ ಹಾಗಾದ್ರೆ ಯಾರ್ದು ಅನ್ನುವಂತ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ತಂಡ ಕೂಡ ರಚನೆಯಾಗಿದೆ, ಅದು ಕೂಡ ತನಿಖೆ ನಡೆಸ್ತಾ ಇದೆ. ಬುಲೆಟ್ ಯಾರ್ದು ಅನ್ನೋ ಪ್ರಶ್ನೆ. ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ರೆಡ್ಡಿ ಮನೆಯ ಮುಂದೆ ಫೈರಿಂಗ್ ನಡೆದ ಬಳಿಕ ಈ ಗನ್ಮ್ಯಾನ್ಗಳೆಲ್ಲರೂ ನಾಪತ್ತೆ. ಎಸ್ಕೇಪ್. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಗನ್ಮ್ಯಾನ್ಗಳ ಗನ್ ಸೀಸ್ ಆಗಿದೆ, ಆದರೆ ಅವರ ಅಂಗರಕ್ಷಕರು ಪರಾರಿಯಾಗಿದ್ದಾರೆ. ಒಟ್ಟು 4 ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆ. 2 ಸತೀಶ್ ರೆಡ್ಡಿಯ ಗನ್ಮ್ಯಾನ್, 2 ಭರತ್ ರೆಡ್ಡಿಯ ಗನ್ಮ್ಯಾನ್. 4 ಜನ ನಾಪತ್ತೆ ಆಗಿರೋದು ಯಾಕೆ, 4 ಜನ ಎಸ್ಕೇಪ್ ಆಗಿರೋದು ಯಾಕೆ ಅನ್ನೋ ಪ್ರಶ್ನೆ. ಈ ಕಡೆಯಿಂದ ಗಮನಿಸಿದ್ರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳ್ತಾರೆ, ನಮಗೆ ಒಟ್ಟು ಕೊಟ್ಟಿರೋದು ಸರ್ಕಾರದ ವತಿಯಿಂದ 7. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ದೇಹವನ್ನ ಸೀಳಿದಂತ ಆ ಬುಲೆಟ್ ಹಾಗಾದ್ರೆ ಯಾರ್ದು ಅನ್ನುವಂತ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ತಂಡ ಕೂಡ ರಚನೆಯಾಗಿದೆ, ಅದು ಕೂಡ ತನಿಖೆ ನಡೆಸ್ತಾ ಇದೆ. ಬುಲೆಟ್ ಯಾರ್ದು ಅನ್ನೋ ಪ್ರಶ್ನೆ. ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ರೆಡ್ಡಿ ಮನೆಯ ಮುಂದೆ ಫೈರಿಂಗ್ ನಡೆದ ಬಳಿಕ ಈ ಗನ್ಮ್ಯಾನ್ಗಳೆಲ್ಲರೂ ನಾಪತ್ತೆ. ಎಸ್ಕೇಪ್. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಗನ್ಮ್ಯಾನ್ಗಳ ಗನ್ ಸೀಸ್ ಆಗಿದೆ, ಆದರೆ ಅವರ ಅಂಗರಕ್ಷಕರು ಪರಾರಿಯಾಗಿದ್ದಾರೆ. ಒಟ್ಟು 4 ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆ. 2 ಸತೀಶ್ ರೆಡ್ಡಿಯ ಗನ್ಮ್ಯಾನ್, 2 ಭರತ್ ರೆಡ್ಡಿಯ ಗನ್ಮ್ಯಾನ್. 4 ಜನ ನಾಪತ್ತೆ ಆಗಿರೋದು ಯಾಕೆ, 4 ಜನ ಎಸ್ಕೇಪ್ ಆಗಿರೋದು ಯಾಕೆ ಅನ್ನೋ ಪ್ರಶ್ನೆ. ಈ ಕಡೆಯಿಂದ ಗಮನಿಸಿದ್ರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳ್ತಾರೆ, ನಮಗೆ ಒಟ್ಟು ಕೊಟ್ಟಿರೋದು ಸರ್ಕಾರದ ವತಿಯಿಂದ 7. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ದೇಹವನ್ನ ಸೀಳಿದಂತ ಆ ಬುಲೆಟ್ ಹಾಗಾದ್ರೆ ಯಾರ್ದು ಅನ್ನುವಂತ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ತಂಡ ಕೂಡ ರಚನೆಯಾಗಿದೆ, ಅದು ಕೂಡ ತನಿಖೆ ನಡೆಸ್ತಾ ಇದೆ. ಬುಲೆಟ್ ಯಾರ್ದು ಅನ್ನೋ ಪ್ರಶ್ನೆ. ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ರೆಡ್ಡಿ ಮನೆಯ ಮುಂದೆ ಫೈರಿಂಗ್ ನಡೆದ ಬಳಿಕ ಈ ಗನ್ಮ್ಯಾನ್ಗಳೆಲ್ಲರೂ ನಾಪತ್ತೆ. ಎಸ್ಕೇಪ್. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಗನ್ಮ್ಯಾನ್ಗಳ ಗನ್ ಸೀಸ್ ಆಗಿದೆ, ಆದರೆ ಅವರ ಅಂಗರಕ್ಷಕರು ಪರಾರಿಯಾಗಿದ್ದಾರೆ. ಒಟ್ಟು 4 ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆ. 2 ಸತೀಶ್ ರೆಡ್ಡಿಯ ಗನ್ಮ್ಯಾನ್, 2 ಭರತ್ ರೆಡ್ಡಿಯ ಗನ್ಮ್ಯಾನ್. 4 ಜನ ನಾಪತ್ತೆ ಆಗಿರೋದು ಯಾಕೆ, 4 ಜನ ಎಸ್ಕೇಪ್ ಆಗಿರೋದು ಯಾಕೆ ಅನ್ನೋ ಪ್ರಶ್ನೆ. ಈ ಕಡೆಯಿಂದ ಗಮನಿಸಿದ್ರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳ್ತಾರೆ, ನಮಗೆ ಒಟ್ಟು ಕೊಟ್ಟಿರೋದು ಸರ್ಕಾರದ ವತಿಯಿಂದ 7. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ದೇಹವನ್ನ ಸೀಳಿದಂತ ಆ ಬುಲೆಟ್ ಹಾಗಾದ್ರೆ ಯಾರ್ದು ಅನ್ನುವಂತ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ತಂಡ ಕೂಡ ರಚನೆಯಾಗಿದೆ, ಅದು ಕೂಡ ತನಿಖೆ ನಡೆಸ್ತಾ ಇದೆ. ಬುಲೆಟ್ ಯಾರ್ದು ಅನ್ನೋ ಪ್ರಶ್ನೆ. ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ರೆಡ್ಡಿ ಮನೆಯ ಮುಂದೆ ಫೈರಿಂಗ್ ನಡೆದ ಬಳಿಕ ಈ ಗನ್ಮ್ಯಾನ್ಗಳೆಲ್ಲರೂ ನಾಪತ್ತೆ. ಎಸ್ಕೇಪ್. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಗನ್ಮ್ಯಾನ್ಗಳ ಗನ್ ಸೀಸ್ ಆಗಿದೆ, ಆದರೆ ಅವರ ಅಂಗರಕ್ಷಕರು ಪರಾರಿಯಾಗಿದ್ದಾರೆ. ಒಟ್ಟು 4 ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆ. 2 ಸತೀಶ್ ರೆಡ್ಡಿಯ ಗನ್ಮ್ಯಾನ್, 2 ಭರತ್ ರೆಡ್ಡಿಯ ಗನ್ಮ್ಯಾನ್. 4 ಜನ ನಾಪತ್ತೆ ಆಗಿರೋದು ಯಾಕೆ, 4 ಜನ ಎಸ್ಕೇಪ್ ಆಗಿರೋದು ಯಾಕೆ ಅನ್ನೋ ಪ್ರಶ್ನೆ. ಈ ಕಡೆಯಿಂದ ಗಮನಿಸಿದ್ರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳ್ತಾರೆ, ನಮಗೆ ಒಟ್ಟು ಕೊಟ್ಟಿರೋದು ಸರ್ಕಾರದ ವತಿಯಿಂದ 7. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ದೇಹವನ್ನ ಸೀಳಿದಂತ ಆ ಬುಲೆಟ್ ಹಾಗಾದ್ರೆ ಯಾರ್ದು ಅನ್ನುವಂತ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ತಂಡ ಕೂಡ ರಚನೆಯಾಗಿದೆ, ಅದು ಕೂಡ ತನಿಖೆ ನಡೆಸ್ತಾ ಇದೆ. ಬುಲೆಟ್ ಯಾರ್ದು ಅನ್ನೋ ಪ್ರಶ್ನೆ. ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ರೆಡ್ಡಿ ಮನೆಯ ಮುಂದೆ ಫೈರಿಂಗ್ ನಡೆದ ಬಳಿಕ ಈ ಗನ್ಮ್ಯಾನ್ಗಳೆಲ್ಲರೂ ನಾಪತ್ತೆ. ಎಸ್ಕೇಪ್. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಗನ್ಮ್ಯಾನ್ಗಳ ಗನ್ ಸೀಸ್ ಆಗಿದೆ, ಆದರೆ ಅವರ ಅಂಗರಕ್ಷಕರು ಪರಾರಿಯಾಗಿದ್ದಾರೆ. ಒಟ್ಟು 4 ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆ. 2 ಸತೀಶ್ ರೆಡ್ಡಿಯ ಗನ್ಮ್ಯಾನ್, 2 ಭರತ್ ರೆಡ್ಡಿಯ ಗನ್ಮ್ಯಾನ್. 4 ಜನ ನಾಪತ್ತೆ ಆಗಿರೋದು ಯಾಕೆ, 4 ಜನ ಎಸ್ಕೇಪ್ ಆಗಿರೋದು ಯಾಕೆ ಅನ್ನೋ ಪ್ರಶ್ನೆ. ಈ ಕಡೆಯಿಂದ ಗಮನಿಸಿದ್ರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳ್ತಾರೆ, ನಮಗೆ ಒಟ್ಟು ಕೊಟ್ಟಿರೋದು ಸರ್ಕಾರದ ವತಿಯಿಂದ 7.
ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ದೇಹವನ್ನ ಸೀಳಿದಂತ ಆ ಬುಲೆಟ್ ಹಾಗಾದ್ರೆ ಯಾರ್ದು ಅನ್ನುವಂತ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ತಂಡ ಕೂಡ ರಚನೆಯಾಗಿದೆ, ಅದು ಕೂಡ ತನಿಖೆ ನಡೆಸ್ತಾ ಇದೆ. ಬುಲೆಟ್ ಯಾರ್ದು ಅನ್ನೋ ಪ್ರಶ್ನೆ. ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ರೆಡ್ಡಿ ಮನೆಯ ಮುಂದೆ ಫೈರಿಂಗ್ ನಡೆದ ಬಳಿಕ ಈ ಗನ್ಮ್ಯಾನ್ಗಳೆಲ್ಲರೂ ನಾಪತ್ತೆ. ಎಸ್ಕೇಪ್. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಗನ್ಮ್ಯಾನ್ಗಳ ಗನ್ ಸೀಸ್ ಆಗಿದೆ, ಆದರೆ ಅವರ ಅಂಗರಕ್ಷಕರು ಪರಾರಿಯಾಗಿದ್ದಾರೆ. ಒಟ್ಟು 4 ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆ. 2 ಸತೀಶ್ ರೆಡ್ಡಿಯ ಗನ್ಮ್ಯಾನ್, 2 ಭರತ್ ರೆಡ್ಡಿಯ ಗನ್ಮ್ಯಾನ್. 4 ಜನ ನಾಪತ್ತೆ ಆಗಿರೋದು ಯಾಕೆ, 4 ಜನ ಎಸ್ಕೇಪ್ ಆಗಿರೋದು ಯಾಕೆ ಅನ್ನೋ ಪ್ರಶ್ನೆ. ಈ ಕಡೆಯಿಂದ ಗಮನಿಸಿದ್ರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳ್ತಾರೆ, ನಮಗೆ ಒಟ್ಟು ಕೊಟ್ಟಿರೋದು ಸರ್ಕಾರದ ವತಿಯಿಂದ 7. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ದೇಹವನ್ನ ಸೀಳಿದಂತ ಆ ಬುಲೆಟ್ ಹಾಗಾದ್ರೆ ಯಾರ್ದು ಅನ್ನುವಂತ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ತಂಡ ಕೂಡ ರಚನೆಯಾಗಿದೆ, ಅದು ಕೂಡ ತನಿಖೆ ನಡೆಸ್ತಾ ಇದೆ. ಬುಲೆಟ್ ಯಾರ್ದು ಅನ್ನೋ ಪ್ರಶ್ನೆ. ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ರೆಡ್ಡಿ ಮನೆಯ ಮುಂದೆ ಫೈರಿಂಗ್ ನಡೆದ ಬಳಿಕ ಈ ಗನ್ಮ್ಯಾನ್ಗಳೆಲ್ಲರೂ ನಾಪತ್ತೆ. ಎಸ್ಕೇಪ್. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಗನ್ಮ್ಯಾನ್ಗಳ ಗನ್ ಸೀಸ್ ಆಗಿದೆ, ಆದರೆ ಅವರ ಅಂಗರಕ್ಷಕರು ಪರಾರಿಯಾಗಿದ್ದಾರೆ. ಒಟ್ಟು 4 ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆ. 2 ಸತೀಶ್ ರೆಡ್ಡಿಯ ಗನ್ಮ್ಯಾನ್, 2 ಭರತ್ ರೆಡ್ಡಿಯ ಗನ್ಮ್ಯಾನ್. 4 ಜನ ನಾಪತ್ತೆ ಆಗಿರೋದು ಯಾಕೆ, 4 ಜನ ಎಸ್ಕೇಪ್ ಆಗಿರೋದು ಯಾಕೆ ಅನ್ನೋ ಪ್ರಶ್ನೆ. ಈ ಕಡೆಯಿಂದ ಗಮನಿಸಿದ್ರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳ್ತಾರೆ, ನಮಗೆ ಒಟ್ಟು ಕೊಟ್ಟಿರೋದು ಸರ್ಕಾರದ ವತಿಯಿಂದ 7. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ದೇಹವನ್ನ ಸೀಳಿದಂತ ಆ ಬುಲೆಟ್ ಹಾಗಾದ್ರೆ ಯಾರ್ದು ಅನ್ನುವಂತ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ತಂಡ ಕೂಡ ರಚನೆಯಾಗಿದೆ, ಅದು ಕೂಡ ತನಿಖೆ ನಡೆಸ್ತಾ ಇದೆ. ಬುಲೆಟ್ ಯಾರ್ದು ಅನ್ನೋ ಪ್ರಶ್ನೆ. ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ರೆಡ್ಡಿ ಮನೆಯ ಮುಂದೆ ಫೈರಿಂಗ್ ನಡೆದ ಬಳಿಕ ಈ ಗನ್ಮ್ಯಾನ್ಗಳೆಲ್ಲರೂ ನಾಪತ್ತೆ. ಎಸ್ಕೇಪ್. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಗನ್ಮ್ಯಾನ್ಗಳ ಗನ್ ಸೀಸ್ ಆಗಿದೆ, ಆದರೆ ಅವರ ಅಂಗರಕ್ಷಕರು ಪರಾರಿಯಾಗಿದ್ದಾರೆ. ಒಟ್ಟು 4 ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆ. 2 ಸತೀಶ್ ರೆಡ್ಡಿಯ ಗನ್ಮ್ಯಾನ್, 2 ಭರತ್ ರೆಡ್ಡಿಯ ಗನ್ಮ್ಯಾನ್. 4 ಜನ ನಾಪತ್ತೆ ಆಗಿರೋದು ಯಾಕೆ, 4 ಜನ ಎಸ್ಕೇಪ್ ಆಗಿರೋದು ಯಾಕೆ ಅನ್ನೋ ಪ್ರಶ್ನೆ. ಈ ಕಡೆಯಿಂದ ಗಮನಿಸಿದ್ರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳ್ತಾರೆ, ನಮಗೆ ಒಟ್ಟು ಕೊಟ್ಟಿರೋದು ಸರ್ಕಾರದ ವತಿಯಿಂದ 7. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ದೇಹವನ್ನ ಸೀಳಿದಂತ ಆ ಬುಲೆಟ್ ಹಾಗಾದ್ರೆ ಯಾರ್ದು ಅನ್ನುವಂತ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ತಂಡ ಕೂಡ ರಚನೆಯಾಗಿದೆ, ಅದು ಕೂಡ ತನಿಖೆ ನಡೆಸ್ತಾ ಇದೆ. ಬುಲೆಟ್ ಯಾರ್ದು ಅನ್ನೋ ಪ್ರಶ್ನೆ. ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ರೆಡ್ಡಿ ಮನೆಯ ಮುಂದೆ ಫೈರಿಂಗ್ ನಡೆದ ಬಳಿಕ ಈ ಗನ್ಮ್ಯಾನ್ಗಳೆಲ್ಲರೂ ನಾಪತ್ತೆ. ಎಸ್ಕೇಪ್. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಗನ್ಮ್ಯಾನ್ಗಳ ಗನ್ ಸೀಸ್ ಆಗಿದೆ, ಆದರೆ ಅವರ ಅಂಗರಕ್ಷಕರು ಪರಾರಿಯಾಗಿದ್ದಾರೆ. ಒಟ್ಟು 4 ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆ. 2 ಸತೀಶ್ ರೆಡ್ಡಿಯ ಗನ್ಮ್ಯಾನ್, 2 ಭರತ್ ರೆಡ್ಡಿಯ ಗನ್ಮ್ಯಾನ್. 4 ಜನ ನಾಪತ್ತೆ ಆಗಿರೋದು ಯಾಕೆ, 4 ಜನ ಎಸ್ಕೇಪ್ ಆಗಿರೋದು ಯಾಕೆ ಅನ್ನೋ ಪ್ರಶ್ನೆ. ಈ ಕಡೆಯಿಂದ ಗಮನಿಸಿದ್ರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳ್ತಾರೆ, ನಮಗೆ ಒಟ್ಟು ಕೊಟ್ಟಿರೋದು ಸರ್ಕಾರದ ವತಿಯಿಂದ 7.